ನಾ ನಿನಗೆ ಒಳಗೆ ಬರಕ್ಕೆ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಅಷ್ಟ. ಅದು ಯಾಕೆ ಒಳಗೆ ಬರಬಾರ್ದು? ನಾನು ಈಗ ಒಳಗೆ ಹೋಗೇ ಬಿಡ್ತೇನೆ. ಅದು ಹೆಂಗೆ ನಿಲ್ತೀನಿ ನೀ ಹೆಂಗೆ ತಡಿತೀವಿ ತಡಿ ನೋಡೇ ಬಿಡೋಣ. ಈ ಅತ್ತೆ ಸೊಸೆ ಹಿಂಗೆ ಯಾಕೆ ಹೊಡೆದಾಡ್ಬೇಕತ್ತಾರ ಇವ್ರು? ಇವ್ರಿಗೇನು ಬುದ್ಧಿ ಐತೆ ಇಲ್ಲ? ಊರಾಗಿನ ಮಂದಿ ಎಲ್ಲ ನೋಡ್ತಾರ. ಏ ಕವಿತಾ, ಇವತ್ತು ನಿಮ್ದಕ್ಕೆ ಏನಾಗೈತಿ? ಯಾಕೆ ಹಂಗೆ ಹೊಡೆದಾಡ್ಕತ್ತೀರಿ ಇಬ್ರು? ಫಾತಿಮಕ್ಕ, ಒಳ್ಳೆ ಟೈಮ್ಗೆ ಬಂದಿ ಬಾ ನೀನು. ಎಷ್ಟು ಚಲೋ ಆತು ನೋಡಿ ನೀನು ಬಂದದ್ದು. ನಾವು ಪ್ಯಾಟಿಗೆ ಹೋಗಿವಿ ಇವತ್ತು. ಎದಕ್ಕೆ ಅನ್ಕಂಡು ಸ್ವಲ್ಪ ಕೆಲಸ ಇತ್ತು ನನಗೂ ಸಹಿತಾಗು ಹೋಗಿವಿ. ಬರೋದು ಒಂದು ಅರ್ಧ ತಾಸು ಲೇಟ್ ಆಯ್ತು. ಅರ್ಧ ತಾಸು ಲೇಟ್ ಆಗಿದ್ದಷ್ಟೇ, ಜಾಸ್ತಿ ಏನಾಗಿಲ್ಲ. ಆ ಸುಡುಗಾಡು ಬಸ್ಸಿನ ಲೇಟ್ ಆಯ್ತು. ಇವರಿಗೆ ಅಡುಗೆ ಮಾಡಿ ಬಾಕ್ಸ್ನಾಗ ಹಾಕಿ ಇಟ್ಟು ಹೋಗೀನಿ ತಿನ್ರಿ ಅಂತ ಹೇಳಿ. ಇವರು ಊಟ ಮಾಡ್ಯಾರ ಬಿಟ್ಟಾರ ಗೊತ್ತಿಲ್ಲ. ಇನ್ನೂ ಬರ್ತದ ಬಾಗಲ್ದಾಗ ಅದೇವಿ. ಇನ್ನೂ ಬಂದ ತಕ್ಷಣ ಶುರು ಮಾಡ್ಕೊಂಬಿಡ್ಬೇಕಾ? ಇಷ್ಟೊತ್ತಾದರೂ ಬರಲಿಲ್ಲ. ಅಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ, ಈಗ ಬರ್ತೀರಿ ಎಲ್ಲಾರ್ಸಿ ಅಂತ ಹಿಂಗೆ ಮಾತಾಡೋದು ಇವ್ರು. ಅದು ಸಾಲ್ದು ಅಂತ ಹೇಳಿ ಈಗ ನನ್ನ ಮನೆ ಒಳಗೆ ಯಾಕೆ ಹೊಕ್ಕಿ ನೀನು, ಒಳಗೆ ಹೋಗ್ಬೇಡ ಅಂತಾಳ ನಮ್ಮ ಅತ್ತಿ. ಹಿಂಗಂದ್ರೆ ನಾವು ಏನು ಮಾಡ್ಬೇಕು? ತಂಗಿ, ನೀನು ತಲೆ ಕೆಡಿಸ್ಕೊಬೇಡ. ನಿಮ್ದಕ್ಕೆ ಯಜಮಾನ ಬರ್ಲಿ, ಅಲ್ಲಿ ತನಕ ಇಲ್ಲೇ ಕೂತ್ಕ. ಫಾತಿಮಕ್ಕ, ಯಜಮಾನ ಬಂದು ತೀರ್ಪು ಕೊಡೋವರೆಗೂ ನಾ ಕಾಯಕ್ಕೆಲ್ಲ. ನಾ ಒಳಗೆ ಹೋಗೇ ತೀರ್ತೇನೆ ಈಗ. ಕವಿತಾ, ನಿಮ್ದಕ್ಕೆ ಅತ್ತಿ ಸಿಟ್ನಾಗದಲ್ಲ, ನೀನು ಸಿಟ್ನಾಗ ಬುದ್ಧಿ ಕೊಡಬೇಡ. ಸ್ವಲ್ಪ ಹೊತ್ತು ಕೂತ್ಕ, ತಣ್ಣಗಾಗ್ಲಿ ಎಲ್ಲದು, ಆಮೇಲೆ ವಿಚಾರ ಮಾಡಿ ಮಾತಾಡಂತೆ. ವಿಚಾರ ಮಾಡಿ ಏನ್ರಿ ಮಾತಾಡ್ಬೇಕು? ಹೊಡಿತೀನಿ ಅಂತ, ಕಾಲು ಮುರಿತೀನಿ, ಕೈ ಮುರಿತೀನಿ ಅಂತ ಇಕ್ಕಿ ಬೇಕೆ ಅತ್ತೆ ಹಿಂಗೆ ಮಾತಾಡೋದು? ನಾ ಹಿಂಗನ್ಲೇ ಮಾತಾಡೋದು? ಹಿಂಗೆ ಮಾತಾಡ್ತಾನೆ ನೋಡಿ ನಾನು. ಏನು ಮಾಡಕ್ಕೆ ನೀನು? ನೋಡು ಫಾತಿಮಕ್ಕ, ಮಾತಾಡೋದು ರೀತಿನ ಹೆಂಗೆ ಮಾತಾಡ್ತಾಳ. ಅದಕ್ಕೆ ಹೇಳಿದ್ದು ಆಗಿದ್ದಾಗ ಹೋಗ್ಬಿಡ್ಲಿ. ಆಕಿ ನನ್ನರ ಹೊಡಿಲಿ, ನಾ ಆಕಿನರ ಹೊಡಿಲಿ, ಒಳಗೆ ಹೋಗೇ ಬಿಡ್ತೀನಿ. ಹೆಂಗೆ ಹೊಡಿತಾಳ, ಹೆಂಗೆ ಕೈ ಕಾಲು ಮುರಿತಾಳ ನೋಡೇ ಬಿಡ್ತೇನೆ ನಾನು. ಏನ್ಲೇ ಬೆಂಡ್ಲಿ, ಒಳಗೆ ಹೊಕ್ಕಿಯ ಹೆಂಗೆ ಹೊಕ್ಕಿಯ ಬೆಂಡ್ಲಿ? ಒಳಗೆ ಹೆಂಗೆ ಹೊಕ್ಕಿ? ನಿನ್ನ ಕುತ್ತಿಗೆನೇ ಹೆಚ್ಚುತ್ತಾನೆ ಇವತ್ತು. ನನ್ನ ಕುತ್ತಿಗೆ ನೀನೇನು ಹೆಚ್ಚಿದೀಯ? ನನ್ನ ಕುತ್ತಿಗೆ ಹೆಚ್ಚುತ್ತೀಯ? ಊರಾಗಿನ ಮಂದಿ ಬಂದು ನಿನ್ನ ಹಂಗೆ ತುಂಡ ಮಾಡ್ತಾರ. ನಮ್ಮ ಊರಾಗಿನವರು ಒಂದು ಫೋನ್ ಮಾಡಿದ್ರೆ ಸಾಕು. ಯವ್ವ, ಯಾರು ಕಾಪಾಡ್ರಿ ನನ್ನ ಕುತ್ತಿಗೆ ಹೆಚ್ಚುತ್ತಾಳು. ಯಪ್ಪ ದೇವ್ರೇ, ಯಾರು ಕಾಪಾಡ್ರಿ ನನ್ನ. ಸಾಯಿ ಮುದುಕಿ ಸಾಯಿ, ನೆಮ್ಮದಿಯಾಗಿರ್ತಾರೆ ಎಲ್ಲರೂ ಅವಾಗರ. ಸಾಯಿ, ನನ್ನ ಕುತ್ತಿಗೆ ನೀನೇನ್ಲಿ ಹೆಚ್ಚುತ್ತ ನೋಡಿ. ನೀನು ಕುತ್ತಿಗೆನ ಸಾಯಿಲೆ ಬೆಂಡ್ಲಿ, ನನ್ನ ಮಗನಿಗೆ ನಾ ಇನ್ನೊಂದು ಮದುವೆ ಮಾಡ್ತೀನಿ. ಸಾಯಿ ಯವ್ವ ಬೇಯವ್ವ. ಅಯ್ಯೋ ಕವಿತಾ, ಎದಕ್ಕೆ ಹಂಗೆ ಮಾಡಕತ್ತೀರಿ ಇಬ್ರು? ಅದೇನು ಕುತ್ತಿಗೆ ಹೆಚ್ಚಿಗಳು? ಬಿಡ್ರಿ ಫಸ್ಟ್ ಬಿಡ್ರಿ ನೀವು. ಅಲ್ಲ, ಇವ್ರಿಬ್ರಿಗೂ ಏನಾಯ್ತು? ಎದಕ್ಕೆ ಹೆಂಗೆ ಕುತ್ತಿಗೆ ಹೆಚ್ಚಿಗೆಣಕತ್ತಾರ ಇವರು? ಯಾಕೆ ಹಿಂಗೆ ಹೊಡೆದಾಡಕತ್ತಾರ? ಏನಾಯ್ತು? ಯಾರು ಹೇಳ್ರಲ್ಲ ಸ್ವಲ್ಪ. ಅಲ್ಲಿ ಬೇ ಇಲ್ಲೇ ನಿಂತೀರಿ, ಗರ ಬಡ್ದಂಗೆ ನಿಂತೀರಲ್ಲ ಬೇ, ಬಿಡ್ಸಕ್ಕೆ ಬರ್ದಲ್ಲ ನಿಮಗೆ? ತಮ್ಮ, ನಿನ್ ಹೆಂಡತಿ ಬಾರಿ ಜೋರದಾಳ, ನೀನ ಬಿಡಿಸು. ಅಲ್ಲ, ಫಸ್ಟ್ ಯಾಕೆ ಹಿಂಗೆ ಹೊಡೆದಾಡಕತ್ತಾರ ಅಂತನಾರ ಹೇಳ್ರಿ. ತಮ್ಮ, ನಿಮ್ದಕ್ಕೆ ಫಸ್ಟ್ ಅವ್ರಿಗೆ ಬಿಡಿಸು, ಇಲ್ಲ ಅಂದ್ರೆ ಇಬ್ಬರದಕ್ಕೆ ಕುತ್ತಿಗೆ ಹಿಚ್ಕೊಂಡು ಸತ್ತಿ ಹೋದಾರು. ಹೌದೌದು ಯವ್ವ, ಬಿಡಬೇಕಿನ್ನ ಬಿಡಬೇ. ಅಲ್ಲ ಕವಿತಾ, ನಿಮಗೇನಾಗೈತಿ? ಹಿಂಗೆ ಹೊಡೆದಾಡಕತ್ತೀರಿ? ಏನಾತಂತ ಸ್ವಲ್ಪ ವಿಷಯ ಏನಾರ ಹೇಳಲ್ಲ. ನೋಡ್ಪ ಯಜಮಾನ, ನಾನು ಪ್ಯಾಟಿಗೆ ಹೋಗಿದ್ದೆ, ನಾನು ಮತ್ತೆ ಸವಿತಾ. ನಿಂಗೆ ಗೊತ್ತೈತಿ ನಾ ಹೋಗಿರೋದು, ಹೌದಲ್ಲ? ಕೊನೆಗೆ ಬರೋ ಹೊತ್ತಿಗೆ ಒಂಚೂರು ಲೇಟ್ ಆತಿವತ್ತು. ಬಸ್ ಲೇಟ್ ಆಗೋತು, ಅರ್ಧ ಗಂಟೆ ಲೇಟಾಗಿ ಬಂದೀವಿ ಅಷ್ಟೆ. ಏನು ಇನ್ನೂ ಬರ್ತೇವೆ ಬಾಗ್ಲಿಗೆ ಬರ್ತಿದ್ದಂಗನ ಶುರು ಹಚ್ಚಿದ್ರು. ಏನು ಒಂದು ಇಡ್ಲಿಲ್ಲ, ಒಂದು ತೆಗಿಲಿಲ್ಲ. ಬಾಯಿಗೆ ಬಂದಿದ್ದನ್ನು ಅಷ್ಟು ಮಾತಾಡದೆ. ನನ್ನ ಕೈ ಮುರಿತಾಳಂತ, ಕಾಲು ಮುರಿತಾಳಂತ, ನನ್ನ ಮನೆ ಇದು, ಒಳಗೆ ಬರಬೇಡ ಅಂತ ಹೇಳ್ತಾಳೆ ನಿಮ್ಮವ್ವ. ಆಕಿದೊಂದ ಮನಿನ ಇದು. ಈಗ ನೋಡು, ನೀ ಸರಿಯಾಗಿ ತೀರ್ಮಾನ ಕೊಟ್ಟರೆ ಸರಿ, ಇಲ್ಲಾಂದ್ರೆ ನೀನು ಬೇರೆ ಮನೆ ಮಾಡ್ಕೊಳ್ಳ, ನಿಮ್ಮವ್ವ ನಿಲ್ಲೇ ಬಿಡೋಣ. ಕವಿತಾ, ಅದು ಏನಾರ ಆಗಲಿ, ಮನೆ ಬಿಟ್ಟು ಹೋಗೋ ವಿಷಯ ಮಾತಾಡ್ಬೇಡ. ಏನಿದ್ರು ಮನೆ ಒಳಗೆ ಕೂತ್ಕೊಂಡು ನಿರ್ಧಾರ ಮಾಡ್ಕೊಳ್ಳೋಣ. ಏನು ಸಮಸ್ಯೆ ಇದ್ರು ಇತ್ಯರ್ಥ ಮಾಡ್ಕೊಳ್ಳೋಣ. ನೋಡ್ದಲ್ಪ, ಏನು ಇತ್ಯರ್ಥ ಮಾಡ್ತೀಯ ಮಾಡು. ಈಕಿ ಯಾವಾಗಿದ್ರು ನನ್ನ ಜೀವ ತೆಗೆಕ್ಕೂ ಹೆಸಕ್ಕೆಲ್ಲಿಕಿ. ನಿಮ್ಮವ್ವ ಸಾಮಾನ್ಯ ಇಲ್ಲ, ನಿಮ್ಮವ್ವ ಭಾರಿ ಜೋರದಾಳ. ತಮ್ಮ, ನೀ ಆ ಬಿಲ್ಲಂಡ್ರಿ ಮಾತು ಕೇಳ್ಬೇಡ. ಆಕಿ ಭಾರಿ ಸುಳ್ಳು ಹೇಳ್ತಾಳ. ಬಂದ್ರದ ಈಗ ಬಂದಾಳಕ್ಕಿ. ಒಂದು ಬೆಳಗ್ಗೆ ಹೋದಕ್ಕಿ ನಿನ್ನ ಹತ್ರ ಏನು ಹೇಳಿ ಹೋಗಿದ್ಲ ಏನೋ ನಂಗಂತೂ ಗೊತ್ತಿಲ್ಲಪ್ಪ. ನೋಡು, ಬಂದ್ರದ ಈಗ ಬಂದಾಳ. ಮನ್ಯಾಗಿನ ಕೆಲಸ ಎಲ್ಲ ಹಂಗೆ ಬಿದ್ದತಿ. ನಾ ಮಾಡ್ಲೇನಪ್ಪ ಎಲ್ಲ ಕೆಲಸನೂ? ಹೇಳಿ ನೋಡೋಣ. ನಾವು ವಯಸ್ಸಾದರು ಒಂದು ಸ್ವಲ್ಪ ಏನೋ ಬಿಸಿ ಊಟ ಮಾಡ್ತೇವೆ. ಏನು ತಣ್ಣಂದತಿ ನಾವು ಹಂಗಾರೆ ಬಡಾನ್ ಬರ್ಬೇಕಂತ ಗೊತ್ತಾಗೋದಿಲ್ಲ ಈಕಿಗೆ. ಯವ್ವ, ನೀನು ಭಾರಿ ಕಿರಿಕಿರಿ ಮಾಡ್ತೀವಿ. ಏನು ಅರ್ಧ ಗಂಟೆ ಹೆಚ್ಚಾದ್ರೆ ಲೇಟಾಗಿ ಹೋದ್ರೆ ನಿನಗೇನಾಕತಿ? ಮಾಡಿಟ್ಟು ಹೋಗಿದ್ಲಿಲ್ಲ ಅಡುಗೆನ ಉಣ್ಬೇಕು. ಒಂದಿನ ತಣ್ಣನ್ ತಿಂದ್ರೆ ಏನಾರ ಸತ್ತೋಕವನು? ಯಾಕೆ ಹಂಗೆ ಬಾಗಲ್ದಾಗ ನಿಂತ್ಕೊಂಡು ಹಿಂಗೆ ಜಗಳ ಮಾಡ್ಬೇಕು ಊರನ್ ಮಂದಿ ಎಲ್ಲ ನೋಡಂಗ? ಹೌದಲ್ಲೇ ಅಪ್ಪ, ತೋರ್ಸೇ ಬಿಟ್ಟಲ್ಲ ಹೆಂಡ್ತಿ ಜೋಕುಮಾರ ನೀನು ಅಕ್ಕಿ ಹಿಂದ ತಗ. ಅಕ್ಕಿ ಸರಿ ಹಿಡ್ಕೊಂಡು ತಿರುಗಿ ಅಕ್ಕಿ ಜೋಕುಮಾರ ಆದಿ ನೀನು ಹೆಂಡ್ತಿ ಗುಲಾಮ. ನನಗೆ ತಿರುಗಿ ಮಾತಾಡ್ತೀಯ ನೀನು? ಹೌದು. ನಿನ್ನ ಇಷ್ಟು ಉದ್ದ ಮಾಡಿ ಬೆಳೆಸಿ ತೀಡಿ ನಿನಗೆಲ್ಲ ವ್ಯವಸ್ಥೆ ಮಾಡಿ ಒಂದು ಮದುವೆ ಮಾಡಿದ್ರೆ ನೀನು ಈಗ ಹೆಂಡ್ತಿ ಗುಲಾಮ ಆಗಿ ನನಗೆ ಮಾತಾಡ್ತೀಯ? ಹೌದು, ಬಡಾನ್ ಬಂದು ನಮ್ಮ ಹೋಗಿ ಯಾಕೆ ಬಿಸಿದ ಅಡುಗೆ ಮಾಡಿ ಹಾಕಿಲ್ಲ ಅಂತ ಕೇಳಕ್ಕೆ ಬರ್ದಲ್ಲ ನಿನಗೆ?
ಯವ್ವ ದಿನ ಏನು ತಂಗಳು ತಿಂತೇನು ಬೇ ದಿನ ಬಿಸಿದಲ್ಲನು ಊಟ ಮಾಡೋದು ಏನೋ ಒಂದು ದಿನ ಎಲ್ಲ ಪ್ಯಾಟಿಗೆ ಹೋಗ್ಬೇಕು ಅಂದ್ಲು ಚೂರು ಜಲ್ದಿ ಅಡುಗೆ ಮಾಡಿ ಇಟ್ಟು ಹೋಗ್ಯಾಳ ಅಷ್ಟ ದಿನ ಉಣ್ಣ ಹೊತ್ತಿಗೆ ಹೋದಲ್ಲ ಮಾಡಿ ಹಾಕೋದು ನೀನು ಭಾರಿ ಮಾಡ್ತೀವಿ ಬಿಡ್ಬೇ ಏನೋ ಒಂದೇನೋ ಸುಧಾರಿಸ್ಕೊಂಡು ಈಗೆಲ್ಲ ಸ್ವಸ್ಥರೆಲ್ಲ ಮಕ್ಕಳನ್ನ ನೋಡ್ಕೊಂಡು ತಗೊಂಡು ಹೋಗೋದು ಕಲಿಬೇಕು ಅದನ್ನ ಬಿಟ್ಟು ನೀನು ಹಳೆ ಕಾಲದ ಥರ ನಡೆಯೋದಲ್ಲಿ ಬಿಡ್ಬೇ ಇದೆ ಹಳೆ ಕಾಲದ ನಿಮ್ಮ ಕಾಲನ ಬೇರೆ ಈ ಕಾಲನ ಬೇರೆ. ನೋಡಿದ್ರೆ ನಿಮ್ಮವ್ ಹೆಂಗ್ ಮಾತಾಡ್ತಾಳ ಅಂದು ನೋಡಿದ್ರೆ ಹಿಂಗ ಮಾತಾಡಿಲ್ ನೋಡ ಆಗಲೇನು ಕೇಳಿ ಬೇಕಾರೆ ಪಾತಿ ಮಕ್ಕನ್ನ. ಯಾರನ್ನ ಕೇಳೋದೇನೈತಿ ನಿಮ್ಮಿಬ್ರದ್ದು ಬಂಡಾಟ ನಾನು ನೋಡಿದ್ನಲ್ಲ ಬಾಗಲ್ದಾಗ ಬಂದಾಗ ಹಿಂಗೆ ಬಂಡಾಟ ಮಾಡೋದು ಇಬ್ರು ಏನಿದ್ರು ಒಳಗೆ ಕೂತ್ಕೊಂಡು ಮಾತಾಡ್ಬೇಕು. ನೀನು ಸ್ವಲ್ಪ ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ಹೌದು ಹಿರಿಯರು ಏನೋ ಒಂದು ಮಾತು ಅಂತಾರ ಹೊಕತಿ ಬರ್ತತಿ ಲೇಟಾಗಿ ಬಂದ ತಕ್ಷಣ ಏನಾಗಲ್ರಿ ಆತು ಇದ್ದಿದ್ದು ಕೆಲಸ ಮಾಡ್ಕೊಂತೀನಿ ಅಂದು ಒಂದು ಕಪ್ ಚಾ ಮಾಡಿಕೊಟ್ಟು ಏನೋ ಮಾಡಿ ಸಮಾಧಾನ ಮಾಡಕ್ಕೆ ಬರ್ತಿರ್ಲಿಲ್ಲ ನಿನಗೆ. ಈ ಥರ ಎಲ್ಲ ಬಾಗ್ಲಾಗ ನಿಂತ್ಕೊಂಡು ಹೊಡೆದಾಡ್ಬೇಕಾಗಿತ್ತು ಇಬ್ಬರು ಅತ್ತಿ ಸೊಸಿ. ಇದು ಹೋಗೋರು ಬರೋರು ನಾಚಿಗೆ ನಾಳೆ ಬೆಳಗ್ಗೆ ಎದ್ದು ಮಕ ತೋರ್ಸೋಕ್ಕಾಗೋದಲ್ಲ ನಮಗೆ. ಏನು ಮರ್ಯಾದೆ ಉಳಿಸ್ಕೊಂಡಂಗೆ ಆತು ನೀವಿಬ್ರು. ಹಂಗಾರ ನಾ ಬಂದಾಗ ನಿಮ್ಮವ್ ಮಾತಾಡಿದ್ ಸರಿ ಇತ್ತನ? ನೋಡ್ ಕವಿತಾ, ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನು ಹೇಳಂಗಿಲ್ಲ. ನೀನು ತಪ್ಪು ಅಂತೇನು ಹೇಳಂಗಿಲ್ಲ, ನೀನು ಸರಿ ಅಂತ ನಾನು ಹೇಳಂಗಿಲ್ಲ. ಅಕ್ಕಿದು ತಪ್ಪೈತಿ ನಿಂದು ತಪ್ಪೈತಿ. ನೋಡಿದ್ನಲ್ಲ ನಾನು ಬಂದಾಗ ಇಬ್ಬರು ಒಬ್ರು ಕುತ್ತಿಗೆ ಒಬ್ರು ಹೆಚ್ಚಿ ಕೇಳಕತ್ತಿದ್ರಿ. ಅದಲ್ಲ ನಿಮ್ದು ಪ್ರೀತಿ. ಹಿಂಗನ್ನು ಜೀವನ ಮಾಡೋದು, ಹಿಂಗೆ ಅತಿ ಸೊಸಿ ಇರೋದು ನೀವು. ಮತ್ತೇನ್ ಮಾಡ್ಬೇಕು? ನಿಮ್ಮವ್ವ ಮನೆ ಒಳಗೆ ಹೋಗಕ ದಾರಿ ಬಿಡ್ಲಿಲ್ಲ ನನಗೆ. ಎಷ್ಟು ಸರಿ ಹೇಳಿದೆ ಗೊತ್ತಾನ? 1000 ಸರಿ ಬೇಡಿಕೊಂಡೆ ನಿಮ್ಮ ಅವ್ವನ್ನ ಒಳಗೆ ಹೋಗಕ್ಕೆ ದಾರಿ ಬಿಡ್ರಿ ಒಳಗೆ ಹೋಗಕ್ ಬಿಡ್ರಿ ಅಂದ್ರೆ ಏನಂದ್ರೆ ಬಾಗ್ಲ ಅಡ್ಡ ಗಟ್ಟಿ ನಿಂತ್ಕಂತ ಹೆಂಗೆ ಹೋಗ್ಬೇಕು ನಾನು? ಹಂಗ ಹೋಗ ದೂಕ್ಕೊಂಡು ಹೊಂಟಿದ್ದೆ. ಅವಾಗ ಮತ್ತಕ್ಕೆ ಕುತ್ತಿಗೆ ಕೈ ಹಾಕಿದ್ಲಿ ನಿಮ್ಮವ್ವ. ನಾನು ಹಿಡಿದು ದಬ್ಬಾಕತ್ತಿದ್ದೆ. ನನ್ನ ಕುತ್ತಿಗೆ ನೋವಾಕತೈತಿ. ಏನ್ ಮಾಡನಂದಿ? ಕವಿತಾ, ಈಗ ನಿಮ್ದಕ್ಕೆ ಸ್ವಲ್ಪ ಸುಮ್ಮನೆ ಆಗು, ಒಳಗೆ ಹೋಗು. ಏನಂದಿ? ಒಳಗೆ ಹೋಗಂತೀಕಿನ ಬರ್ಲಿ ನೋಡಕ್ಕಿ. ನೋಡು ಈಗ ಮತ್ತೆ ಅದನ್ನ ಹೇಳ್ತಾಳೆ ನಿಮ್ಮವ್ವ. ಮತ್ತೆ ನೋಡಿ ಈಗ ಏನಾರ ಆದ್ರೆ ನಾ ಜವಾಬ್ದಾರಿ ಅಲ್ಲ, ಮತ್ತೆ ಹೇಳಿಬಿಟ್ಟಿದ್ದಿ. ನೀ ಒಳಗೆ ಹೋಗು, ಅದು ಏನಕತೆ ನಾನು ನೋಡ್ತೇನೆ. ಈಗ ಆಗ್ಬೇಕು ನನ್ನ ಎದುರಿಗೆ. ಹೋಗಿ ನೀವು ಒಳಗೆ ಹೋಗು. ಯವ್ವ ನೀನು ಈಗ ಅಕ್ಕಿಗೆ ದಾರಿ ಬಿಡ್ದ ಹೋದ್ರೆ ಇನ್ನು ಯಾವತ್ತೂ ನಾವು ಈ ಮನೆಗೆ ಇರಂಗಿಲ್ಲ ನೋಡು. ಸುಮ್ಮನೆ ಅಕ್ಕಿನ ದಾರಿ ಬಿಡು ಒಳಗೆ ಹೋಗ್ಲಿಕ್ಕೆ. ಹೆದರ್ಸ್ತೀಯಲ್ಲ ನನ್ನ? ಹೆದರ್ಸ್ತೀಯ? ಬರಲಿ ನಿಮ್ಮ ಅಪ್ಪ ಊರು ಬುಸುಡಿ ನನ್ನ ಮಗನ ಒಳಗೆ ಹಾಕ್ಕೊಂಬಿಟ್ಟಾಳ. ಒಳಗೆ ಹಾಕ್ಕೊಂಡು ಎಲ್ಲ ಈಕಿ ಮಾಡೋ ಒಂದ ಎಲ್ಡ ಎಲ್ಲ ಬುಟ್ಟಿ ಹಾಕ್ಕೊಂಬಿಟ್ಟಾಳಕ್ಕೆ. ತಲೆ ತಿಕ್ಕಿ ತನಗೆ ಹೆಂಗೆ ಬೇಕು ಹಂಗೆ ನನ್ನ ಮಗನ ರೆಡಿ ಮಾಡ್ಕೊಂಬಿಟ್ಟಾಳ. ನೋಡಿ ಯಜಮಾನ, ನಿಮ್ಮವ್ವ ಏನೇನೋ ಮಾತಾಡ್ತಾಳ, ಮತ್ತೆ ಇದಕ್ಕೆ ನಾ ತಕ್ಕ ಉತ್ತರ ಕೊಡ್ಬೇಕಾಕತಿ. ನೀ ಬಾಯಿ ಮುಚ್ಕೊಂಡು ಒಳಗೆ ಹೋಗ ಕವಿತಾ. ನಿನಗೆ ಎಷ್ಟು ಸಾರಿ ಹೇಳ್ಬೇಕ ನಿನಗೆ? ನಿಮ್ಮವ್ವ ಬಾಯಿ ಮುಚ್ಚಿದ್ರಲ್ಲ ನಾ ಒಳಗೆ ಹೋಗದ. ನೀ ಏನು ನಾಟಕ ಮಾಡಕತ್ತಿ ಏನಿಲ್ಲ ಕವಿತಾ? ಇಟ್ಟ ತನಕ ಕಡ್ ನಿಂತ್ಕೊಂಡಿದ್ಲು ಅಂತ ಹೇಳ್ದಿ. ಈಗ ಆಕಿ ಬಾಯಿ ಮುಚ್ಚಿದ್ರ ಒಳಗೆ ಹೋಗ ನಿಂತಿ. ಒಳಗೆ ಹೋಗೋ ಇಚ್ಛೆ ಐತೆ ಹಿಂಗೆ ಊರಿಗೆ ಹೋಗೋ ಇಚ್ಛೆ ಐತೆ? ಬೇವಾ ನಿನಗೆ ತಲೆ ಐತಿ ಅಂತ ಯಾವನಾರು ಹೇಳ್ತಾನ? ಯಾಕೆ ಹಂಗೆ ಮಾಡಕತ್ತಿ ನೀನು? ನಾ ಏನು ಮಾಡಿದ್ನಲ್ಲ, ನಿನಗೆ ಹೆಂಡತಿ ಗುಲಾಮಾಗ ಆಸೆ ಆಗೈತಿ. ಗುಲಾಮ ಆಗಿಬಿಟ್ಟಿ ನೀನು. ಆಸೆ ಏನು ಬಂತು? ಗುಲಾಮ ಆಗಿಬಿಟ್ಟಿ. ಬ್ಯಾಡ ಬೇ, ಇಷ್ಟೆಲ್ಲ ಮಾತಾಡ ಒಳ್ಳೇದಲ್ಲದು, ಚಲೋ ಅಲ್ಲದು, ನಿಜವಾಗ್ಲೂ ಚಲೋ ಅಲ್ಲ. ಹಿಂಗೆಲ್ಲ ಮಾತಾಡಬಾರ್ದು. ಹ್ಞೂನ್ಪ, ಈಗ ಯಾವುದು ಚಲೋ ಅಲ್ಲ ಅಂತ ಈ ಕಲಿಬೇಕಾಗೈತಿ ನಿಮ್ಮಿಂದ. ಹೌದು ನೋಡು, ನಾವು ಹುಟ್ಟಿಸಿದ ಮಕ್ಕಳು, ನಮ್ಮ ಹೊಟ್ಟೆಗಿನ ಮಕ್ಕಳು ನೀವು. ನಿಮ್ಮಿಂದ ನಾವು ಈಗ ಕಲಿಬೇಕು. ಒಂದೊಂದು ಆತು. ಕಲಿಸು ಹೆಂಗೆ ಮಾತಾಡ್ಬೇಕು ನಾನು. ನೀ ಕಲಿಸು, ನಾನು ನಾಳಿಂದ ಅದನ್ನ ಮಾಡ್ತೇನೆ. ನೀನಂತೂ ಹೆಂಡತಿ ಗುಲಾಮ ಆದ್ಯಾ? ನಾನು ಆಗಕ್ಕೆ ರೆಡಿ ಇಲ್ಲ. ನೀ ಆಗು, ನಂಗೆ ಬೇಡ ಅದೆಲ್ಲ. ಯಾಕೆ ಬೇ ಮಾತೆತ್ತಿದ್ರೆ ಹೆಂಡತಿ ಗುಲಾಮ ಅಂತಿದಿ? ಸ್ವಲ್ಪ ಚಂದಾಗಿ ಮಾತಾಡು. ಏನು ನಾವು ಪ್ರೀತಿಯಿಂದ ಇರೋದು ಬೇಡನ? ಅಯ್ಯೋ ಕರ್ಮ, ನಿನ್ನ ಪ್ರೀತಿಗೆ ಇಟ್ಟು ಬೆಂಕಿ ಹಚ್ಚಲಿ. ವರ್ಷ ಅಲ್ಲ 2 ವರ್ಷ ಅಲ್ಲ, ಮದುವೆಯಾಗ 3 ವರ್ಷ ಆತು. ಒಂದು ಮೊಮ್ಮಕ್ಕಳಿಲ್ಲ ನಮ್ಮ ಮನ್ಯಾಗ. ಅದಲ್ಲನ ನಿಮ್ಮ ಪ್ರೀತಿ? ಇದ ಪ್ರೀತಿನ? ಯವ್ವ ಬೇ, ನೀನು ಮಕ್ಕಳಾಗಿಲ್ಲ ಅಂತ ಹೇಳಿ 10 ಸರಿ ಅದನ್ನು ಹೇಳ್ಬೇಡ. ಮಕ್ಕಳು ಮಾಡ್ಕೋಬೇಕಂತ ನಮಗೂ ಆಸೆ ಐತಿ. ಆದ್ರೆ ಏನು ಮಾಡೋಣ, ನಾವು ಮಿಡಲ್ ಕ್ಲಾಸ್ ಜನ ಆಗಿರೋದಕ್ಕಾಗಿ ನಾವು ಮಕ್ಕಳು ಹುಟ್ಟಿದ ಮೇಲೆ ಏನೇನು ಬೇಕು ಎಲ್ಲದನ್ನು ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಆಮೇಲೆ ಮಕ್ಕಳು ಮಾಡ್ಕೋಬೇಕು. ಈಗಿನ ಕಾಲನ ಹಂಗೈತಿ. ಹೊಗ ಭಡ್ಯಾ ಊರು ಭಡ್ಯಾ. ಯಾಕೆ ಕಾಲು ಹೆಂಗಿದ್ರೆ ನನಗೇನಾಗಬೇಕಾಗಿತ್ತು? ಮೊಮ್ಮಕ್ಕಳು ಬೇಕಾದ್ರೆ ಮಾಡ್ಕ್ಯಾ ಬೇಡಾದ್ರೆ ಬಿಡು ಅನ್ನ. ನೀನು ಹೆಂಡ್ತಿನ ನೀನು ಬಿಗಿ ಮಾಡ್ದಾಗ ಹೋದವ, ನೀನೇನ್ರ ಮಕ್ಕಳು ಮಾಡ್ಕೊಂಡು ಉದ್ದಾರ ಆಗದ ಹೌದ? ಅಯ್ಯೋ ನೀನು ಥರ ಬರ್ತಿ ಜನ ನೋಡಿ ಹೋಗಿ. ನಾನು ಹೋಗು ಹೆಂಡ್ತಿ ಹೋದ್ಲಲ್ಲ ಒಳಗೆ, ಹೋಗಿ ನೀನು ಹೋಗು. ಯವ್ವ ನೀನು ಬದಲಾಗಕ್ಕೆ ಎಲ್ಲಿ ಬಿಡು ನೀನು. ಅಯ್ಯೋ ನೀ ಬದಲಾಕೆ ಏನೋ ಮಾಡ್ಕೊಂಡೆ ನಾನು. ನೀ ಬದಲಾಗೋದಿಲ್ಲ. ನಿನ್ನ ಸರಿ ಮಾಡೋಕ್ಕಾಗೋದಿಲ್ಲ. ಏನಾರ ಮಾಡ್ಕೇಳುವ. ಇನ್ನು ಹೇಳೋದು ನಿನಗೆ ಅತಿ ಹೇಳೋಕ್ಕಾಗೋದಿಲ್ಲ. ನೋಡಿ ಹೆಂಗೆ ಮಾಡ್ತೀಯ. ನೀ ತಿಳಿದಕ್ಕೆ ಅದಿದ್ದು ಒಡ್ಡೇಕಿ ನೋಡಿ ಹೆಂಗೆ ತಿಳಿತೈತೆ ಹಂಗೆ ಮಾಡು. ನೀನೇನು ಲೇಪಾತಿ? ಇನ್ನು ಇಲ್ಲೇ ನಿಂತ್ಕೊಂಡೆ ಹೋಗಂಗಿಲ್ಲ ನಮ್ಮ ಮನೆಗೆ? ಏನ್ ಚಂದ ಚಾರ್ಜ್ ಮಾಡಿದ್ರಿ ಈಕಿಗೆ. ನಂಗಂತೂ ಭಾರಿ ಇಷ್ಟ ಆಯ್ತು ನೀವು ಮಾತಾಡಿದ್ದು. ಮತ್ತು ಆಕಿನ ಹಂಗೆ ಸುಮ್ಮನೆ ಬಿಡ್ತಾನೇನ್ರಿ? ಜುಟ್ಟು ಹಿಡಿದು ಬಡಿತಿದ್ದೆ ಅಷ್ಟೊತ್ತಿಗೆ ಬಂದ ಇವ. ಇಲ್ಲ ಅಂತ ಇನ್ನೂ ಇತ್ತಕ್ಕಿ ಹಬ್ಬ ಮಾಡ್ತಿದ್ದಕ್ಕಿನ್ನ
ಏನು ಮಾಡಲಿ, ಮಗ ಬಂದ ಎಲ್ಲ ಹಾಳಾತು. ಇರ್ಲಿ ತಗೊಳ್ರಿ, ನೆಕ್ಸ್ಟ್ ಅವಕಾಶ ಸಿಕ್ಕಾಗ ಬಳಸ್ಕೊಳ್ಳೋಣಂತ. ನಾನೀಗ ಮನೆಗೆ ಹೋಗ್ತಾನೆ, ನಮ್ಮ ಅಕ್ಕಿದ ಒಂಚೂರು ಹಕ್ಕಿಕತ್ತಿ ನೋಡ್ಕೊಂಡು ಬರ್ತಾನೆ, ಏನು ಮಾಡಕತ್ತಾಳ ಬೇಕ್ರಿ. ಹ್ಞೂ ಸರಿ ಆಯ್ತು.